ಭುವನ್, ನಿಮಗೆ ದ್ವೇಷ ಇರೋದು ಅಪ್ಪ ಅನ್ನೋ ಕ್ಯಾರೆಕ್ಟರ್ ಮೇಲೆ, ಪ್ರೀತಿ ಇರೋದು ಅಪ್ಪಾಜಿ ಮೇಲೆ. ನನಗೆ ನಿಮ್ಮನ್ನು ಮಾತಾಡ್ಸೋಕೆ ಬರೋಕ್ಕೆ ಮೊದಲು ಒಂದು ಆತಂಕ ಇತ್ತು. ಅಪ್ಪಾಜಿನೇ ಅಪ್ಪ ಅಂತ ಗೊತ್ತಾದ ದಿನ ನಿಮ್ಮ ಪ್ರೀತಿ ದ್ವೇಷ ಆಗಿ ಎಲ್ಲಿ ಮಾರು ಹೋಗುತ್ತೋ ಅಂತ, ಅಥವಾ ದ್ವೇಷ ಪ್ರೀತಿಯಾಗಿ ಮಾರು ಹೋಗುತ್ತೋ ಅಂತ. ಆದರೆ ಈಗ ಅದ್ಯಾವ ಅನುಮಾನನೂ ಇಲ್ಲ. ನೀವು ಒಪ್ಕೋತೀರಿ. ನಿಮ್ಮಲ್ಲಿರೋ ದ್ವೇಷ ಪ್ರೀತಿಯಾಗಿ ಬದಲಾಗತ್ತೆ. ಆ ಭರವಸೆ ನಿಮ್ಮ ಮಾತಲ್ಲಿ, ನಿಮ್ಮ ಭಾವನೆಯಲ್ಲಿ ನನಗಿವತ್ತು ಕಾಣಿಸ್ತು. ಎಷ್ಟಮ್ಮ ಗಂಟೆ ಈಗ? ಅದು ಅಪ್ಪಾಜಿ, ಚಿಕ್ಕ ಹುಡುಗಿನ ನೀನು, ಚಿಕ್ಕ ಹುಡುಗಿನ ನೀನು ಅಂದೆ. ಯಾರ ರೂಮ್ ಅದು? ಅದು ಭುವನ್ ರೂಮ್. ಭುವನ್ ಯಾರು? ಭುವನ್ ಈ ಮನೆ, ಈ ಮನೆ ಕೆಲಸದವನು ಅಷ್ಟೇ. ಅಪ್ಪಾಜಿ, ಭುವನ್ ನಿಮ್ಮ ಮಗ, ಈ ಮನೆ ಮಗ. ಈ ಮನೆ ಮಗ, ನನ್ನ ಮಗನ ತರ. ಇದೆಲ್ಲ ನನ್ನ ಪಾಲಿಗಷ್ಟೇ. ಬೇರೆಯವ್ರ ಪಾಲಿಗೆ ಅವನು ಈ ಮನೆ ಕೆಲಸದವನು ಅಷ್ಟೇ. ಅಪ್ಪಾಜಿ. ಶ್ರದ್ಧಾ, ಇಷ್ಟೊತ್ತಿನಲ್ಲಿ ಏನ್ ಕೆಲಸ ಇತ್ತು ನಿನಗಲ್ಲಿ? ಅವನ ರೂಮ್ಗೆ ಯಾಕೆ ಹೋಗಿದ್ದೆ ನೀನು? ಮೋಸ ಮಾಡ್ಕೋ ಗೊತ್ತಿಲ್ಲ. ಆಚೆ ದಾರಿಯಿಂದ ಬರ್ಕಬಾರ್ದ. ನೀ ಸೀದಾ ಫೋನ್ ನನ್ನ ರೂಮ್ ಹೊತ್ತಿಗೆ ಹೋದ. ನಾನು ಇಲ್ಲೇ ಹೋಗ್ಕೊಂಡಿದ್ದೀನಕ್ಕ. ಈಗ ನಾನು ಕೊಂಡು ಮುಚ್ಚೆ. ಪಾಕ ಪಾಪ ಹೇಗೆ ಪಾಕ. ಏ ಪುಟ, ಶ್ರದ್ಧಾ, ಆಟನ ಕಣ್ಕಟ್ಟ ಆಟ ಇಷ್ಟು ಹೊತ್ತಿನಲ್ಲಿ? ಅಲ್ಲ, ಇವಳು ಯಾವತ್ತೂ ಆಟಕ್ಕೆ ಸೇರಿದ್ದ ನೋಡೇ ಇಲ್ವಲ್ಲ. ನನ್ನ ಜೊತೆ ಈ ಪುಟ್ಟ ಏನಾದರೂ ಆಟ ಆಡ್ಬಿಟ್ನ? ದಣಿಗಳೇ, ಇನ್ನೂ ಸ್ವಲ್ಪ ಬಡಿಸೋದಾ? ಸಾಕಮ್ಮ, ಸಾಕು. ಎಂತಕ್ಕೆ ದಣಿಗಳೇ, ಇತ್ತೀಚೆಗೆ ನೀವು ತಿಂಡಿಯೇ ಸರಿಯಾಗಿ ತಿಂಬೋದಿಲ್ಲ. ಎಂತಕ್ಕೆ? ತಿಂಡಿ ರುಚಿ ಇಲ್ಯಾ? ಹಾಗೇನಿಲ್ಲ ಕಮ್ಮಮ್ಮ. ವಯಸ್ಸಾಗ್ತಾ ಆಗ್ತಾ ತಿನ್ನೋ ಅಭ್ಯಾಸನ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಕೂತ್ಕೊಳ್ಳ, ತಿಂಡಿ ಬಡಿಸ್ದೆ. ಭುವನ್, ಬಾ ಇಲ್ಲೇ ಕೂತ್ಕೊ. ಇವತ್ತಿನಿಂದ ನೀನು ನಮ್ಮ ಜೊತೆನೇ ಊಟ ಮಾಡು. ದನಗಳೇ, ಪರವಾಗಿಲ್ಲ. ಇದು ಕೈ ಬಾಯಿ ಮಧ್ಯೆ ನಡೆಯೋ ಚಟಾಪಟಿ. ಎಲ್ಲಿ ಕೂತ್ರೇನಂತೆ, ಪರವಾಗಿಲ್ಲ. ಏ ಭುವನ್, ನೀನು ಕೂರೋ ಜಾಗ ಅದಲ್ಲ. ನಾನೇನು ಮನೆ ಕೆಲಸದವಂತರ ನೋಡಿಲ್ಲ ಅಂತ ಅವತ್ತೇ ಹೇಳಿಲ್ವ ನಿನಗೆ? ಬಾಯಿಲ್ ಕೂತ್ಕೋ. ದನಗಳೇ, ನನಗೆ ಕೆಳಗೆ ಕೂತ ಅಭ್ಯಾಸ ಇದೆ. ನೀವು ತಿಂಡಿ ತಿನ್ನಿ, ನಾನು ಇಲ್ಲೇ ತಿಂತೀನಿ, ಪರವಾಗಿಲ್ಲ. ನೀನೇನು ಬರ್ತೀಯೋ ಇಲ್ವೋ ಈಗ? ದಣಿಗಳೇ, ಎಂತ ಕಾಟ ಮಾಡ್ತಾ ಇದ್ರಿ? ಅವಲ್ಲಿ ಕೂರೋದಿಲ್ಲ ಅಂತ ಹೇಳ್ತಿದ್ಯಾ? ಕೆಲ್ಸಗಾರ ತರ ಕಾಣಿ, ತಲೆ ಮೇಲೆ ಕೂರ್ಸ್ಬೇಕಾಗದೆ. ರಮೇಶ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾವತ್ತಾರು ನಾನು ನಿಮ್ಮನ್ನ ಕೆಲಸದವ್ರ ತರ ನೋಡಿದ್ದೀನ? ಏ ಭುವನ್, ಬಾರ ಕೂತ್ಕೋ. ನೋಡು, ನೀನೀಗ ಬಂದು ಕೂತ್ಕೊಳ್ಳಿಲ್ಲ, ನಾನು ಎಲ್ಲಿ ಕೂತ್ಕೊಳ್ತೀನಿ? ಬೇಡ ಬೇಡ ಬೇಡ, ನಾ ಬರ್ತೀನಿ. ಕೂತ್ಕೋ. ದಣಿಗಳೇ, ಯಾಕೆ ಇಷ್ಟೊಂದು ಹಠ ನಿಮಗೆ? ಇದು ಹಠ ಅಲ್ಲ ಕಣೋ, ಪ್ರೀತಿ. ನೀನು ಈ ಮನೆ ಮಗನ ಥರ ಅಂತ ಹೇಳಿದ್ರು ನೀನು ಸಂಕೋಚ ಬಿಡೋದಿಲ್ಲ ಅಲ್ಲ? ಏನು ಹೇಳಿಲ್ಲ. ಕಮಲಮ್ಮ, ಬಡ್ಸು. ತಿನ್ನು.
ಅಪ್ಪ ಮಗನ ಒಟ್ಟಿಗೆ ನೋಡೋದೇ ಒಂಥರ ಖುಷಿ. ಅಪ್ಪ ಮಗನ ಥರ ಅಂತ ಅಂದೆ. ನಿಜವಾದ ಅಪ್ಪ ಮಗ ಕೂಡ ಈ ಕಾಲದಲ್ಲಿ ಇಷ್ಟೊಂದು ಅನ್ಯೋನ್ಯವಾಗಿ ಕೂತು ತಿಂಡಿ ತಿನ್ನಲ್ಲ ನೋಡಿ. ಅದಕ್ಕೆ ನಿಮ್ಮಿಬ್ಬರನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ಹೌದು ಕಣಮ್ಮ, ನನಗೆ ತಾರೆ ಬೇರೆ ಇನ್ಯಾರಿದ್ದಾರೆ ಹೇಳು? ಇವನೊಂಥರ ಮಗನೇ ನನಗೆ, ಅಲ್ವೇನೋ ಭುವನ್? ಹೌದು ದನಗಳೇ. ತಿಂಡಿ ತಿನ್ನು. ಓಯ್ ಕಮಲ, ಎಂತ? ನನಗೂ ತಿಂಡಿ ಆಯ್ತಾ? ನಂದೆ. ಓಯ್ ಸವಿತಾ, ನಿಮ್ಮ ಅಪ್ಪನಿಗೆ ತಿಂಡಿ ಬಡಿಸು. ಅಲ್ಲೇ ಇತ್ತು ಮಾರೈತಿ. ಎಂತ ಕರ್ಮ ನಂದು, ಕೆಲಸ ಮಾಡಕ್ ಬರೋದಿಲ್ಲ. ತಲೆ ಎಂತ ಮರೆ ಹಿಂಗೆ ದಿಮ್ಮಂತಿತ್ತು. ಅಷ್ಟೊಂದು ಕುಡ್ತೀನಿ ನೆನ್ನೆ. ನಾ ಹಿಂಗೆ ಕುಡ್ಕೊಂಡು ಸತ್ತು ಹೋದ್ರೆ ಶ್ರದ್ಧಾ ಮೇಡಮ್ದು ಎಂತ ಕತಿ? ಆಮೇಲೆ ಅವ್ರಿಗೆ ಯಾರು ದಿಕ್ಕು? ನಾ ಎಂತ ತಪ್ಪು ಮಾಡಲೆ? ಹೋಗಿ ಎಲ್ಲ ಹೇಳ್ತೆ, ಈ ಭುವನ 2 ದೋಣಿ ಮೇಲೆ ಕಾಲಿಡ್ತಿದ್ದ ಅಂದೇಳಿ. ಅಕ್ಕ, ಆ ಪಚ್ಚಿ ಇದ್ನಲ್ಲ, ಅವ್ನು ಇಡೀ ದಿನ ನಿನ್ ತಲೆ ತಿಂತೇಕಂತಲ್ಲ, ನೀನ್ ಭುವನ್ ನನ್ನ ಹತ್ರ ಹೇಳಿ ಅವ್ನಿಗೆ 4 ಬಿಗು ಕೇಳೋಕಾಗ್ದ? ಇಲ್ದಿರ ಅವ ನಿನ್ ಬೆನ್ನಲ್ಲೇ ಬಿದ್ದು ಸಾಯುದಿಲ್ಲ. ಅದಕ್ಕೆ ನೀನೆಂತ ಮಾಡು ಗೊತ್ತಾ? ಅವನ ಹತ್ರ ಒಂದಿನ ಹೇಳಿಬಿಡ್ಕು, ಭುವನ ನನ್ನ ಗಂಡ, ನನ್ನ ಹತ್ರ ಏನು ಬರ್ಬೇಡ. ಗೊತ್ತಾ, ಅದೆಲ್ಲ ತುಂಬ ಸೂಕ್ಷ್ಮ ವಿಚಾರ, ನಿನ್ಗದೆಲ್ಲ ಅರ್ಥ ಆಗೋದಿಲ್ಲ. ಪಚ್ಚೇನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು, ಭುವನ್ಗೂ ಗೊತ್ತು. ಅದನ್ನು ನಾನು ನೋಡ್ಕೋತೀನಿ ಬಿಡು. ಹಾಗೂ ಒಂದು ವೇಳೆ ಅವನೇನಾದ್ರೂ ಬಾಲ ಬಿಚ್ಚಿದ್ರೆ ಭುವನ್ ಇದ್ದೇ ಇದ್ದಾರಲ್ಲ. ಅಯ್ಯೋ, ನಾನಿಂತಕ್ಕ ಇವನ ಬಗ್ಗೆ ಮಾತಾಡಿದೆ, ನನ್ನಿಂದ ಸುಮ್ಮನೆ ಇವನಿಗೆ 100 ವರ್ಷ ಆಯತ್ ಸಿಕ್ತಲ್ಲ. ಶೇ, ಯಾರಿಗೋ ಬಾ. ಪಚ್ಚಿ, ಎಂತದೆ ನೆಲ ಕಾಣ್ತಿದ್ದೆ? 4 ಅಣಿ ಬಿದ್ದೋಯ್ತಾ? 4 ಅಣಿ ಬಿದ್ದೋಯ್ತು, ತಲೆ 12 ಅಣಿ ಆಯ್ತಾ? ಕಂಡ್ರೆ ಗೊತ್ತಾತ್ 12 ಅಣಿ ತಲೆ ಅಂದು. ಪುಟ, ಅವ್ರ ಹತ್ರ ಏನು ಮಾತು? ನಡಿ ನೀನು. ಏ ಬಚ್ಚೆ, ಜಾಸ್ತಿ ನೆಲ ಕಾಣ್ಬೇಡ. ಆಮೇಲೆ ನೆಲ 2 ಹೋಳಾಯಿ, ನೀವು ಒಳಗೋಯ್, ಅದೆಲ್ಲ ಬೇಡ ಮರೆ. ಇವ್ರಿಗೆಲ್ಲ ನೆನ್ನೆ ನಡೆದ ವಿಷಯ ಗೊತ್ತಾಯ್ತಾ ಅಂತೇಳಿ. ನಮಗೆ ತಲೆ ನೋವಾಗಿರೋದ್ರಲ್ಲಿ ಶಂಕರಣ್ಣನ ಬಲ್ಗೈ ಅವನು. ಆ ಬಲಗೈಗೂ ಟೀಚರ್ಗೂ ಏನಾದರೂ ಸಂಬಂಧ ಇದ್ರೆ ನೋಡೋಕೆ ಹೇಗಿರುತ್ತೆ? ಈಗೊಂದು ಪಿಕ್ಚರ್ ಸಿಗ್ತಾ? ಅದನ್ನೇ ನಾನು ಹೇಳೋಕೆ ಹೊರಟಿದ್ದು, ವ್ಯಭಿಚಾರ.